ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಏನಿವತ್ತು ರಂಜಾನ್ ಹಬ್ಬವನ್ನು ನಮ್ಮ ಅಲ್ಪಸಂಖ್ಯಾತ ಸಮಾಜದವರು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ. ಏನು ಬೆಳಗಿನ ಜಾವ 4:15ಗೆ ಉಪವಾಸ ಸ್ಟಾರ್ಟ್ ಆದರೆ ಸಾಯಂಕಾಲ 6:30 7 ಗಂಟೆವರೆಗೂ ಉಪವಾಸ ಇದ್ದು ಪವಿತ್ರವಾದ ರಂಜಾನ್ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹುಸೇನ್ ಅವರ ನೇತೃತ್ವದಲ್ಲಿ ಇವತ್ತು ಮುಳಬಾಗಿಲಲ್ಲಿ ಪವಿತ್ರವಾದ ರಂಜಾನ್ಗೆ ನಮ್ಮನ್ನೆಲ್ಲ ಕರೆದು ಇಫ್ತಿಯಾರ್ ಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ದೇವರು ಅಲ್ಲಾ ರಂಜಾನ್ ಹಬ್ಬ ಅವ್ರಿಗೆ ವರ್ಷಪೂರ್ತಿ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಈ ರಂಜಾನ್ ಹಬ್ಬಕ್ಕೆ ಕರೆದು ನಮ್ಮನ್ನು ಸತ್ಕಾರ ಕೂಡ ಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ದಿನ ರಂಜಾನ್ ಪ್ರಯುಕ್ತ ಇಫ್ತಿಯಾರ್ ಊಟಕ್ಕೆ ನಮ್ಮ ಹುಸೇನ್ ರವರು ಹೋದ ಸಲಿನೂ ಕರೆದಿದ್ರು, ಅದಕ್ಕೆ ಮುಂಚಿನ ಸಲಿನೂ ಕರೆದ್ರು. ಪಾಪ ಅನ್ನದಾತ ಅಂತ ಹೇಳ್ಬೋದು. ಇಷ್ಟು ಇಫ್ತಿಯಾರ್ಗೆ ಒಂದೇದೇನೆಂದ್ರೆ ಈ ಹಿಂದೂ ಮುಸ್ಲಿಂ ಬಾಯಿ ಅಂತಿದ್ರು. ನಮ್ಮ ದರ್ಗಾ ಉರ್ಸ್ ನಡೆಯುತ್ತೆ, ಅಲ್ಲಿ ಕೂಡ ಅಷ್ಟೇ ಹಿಂದೂ ಮುಸ್ಲಿಂ ಬಾಯಿ ಅಂತೆ ನಮ್ಮಲ್ಲಿ ಇರ್ತಾರೆ. ಇಲ್ಲಿ ಕೂಡ ಅಂತೆ ಇಫ್ತಿಯಾರ್ ಕೂಟ ಇಟ್ಟಿರೋದೇ ಅವ್ರು. ಅದಕ್ಕೆ ಈ ಒಂದು ತಿಂಗಳೆಲ್ಲ ಕೂಡ ಪಾಪ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ದೇವ್ರ ಪ್ರಾರ್ಥನೆ ಮಾಡಿ ರಾತ್ರಿ ಏನೋ ಎಷ್ಟು ಊಟ ಮಾಡ್ತಾರೋ ಏನೋ ಇವಾಗ ಊಟ ಮಾಡಿ ಈ ಒಂದು ಪವಿತ್ರವಾದ ಹಬ್ಬ ಮಾಡೋರಿಗೆಲ್ಲ ದೇವರು ಒಳ್ಳೆ ಆಶೀರ್ವಾದ ಕಳ್ಳಿ ಎಲ್ಲ ಜನಾಂಗ ಕೂಡ ಒಳ್ಳೆ ಬುದ್ಧಿ, ಒಳ್ಳೆ ಗುಣ, ಒಳ್ಳೆ ಆಶೀರ್ವಾದ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಒಂದು ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮೆಲ್ಲ ಸಹೋದರರೆಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮ ವೆಂಕಟೇಶ್ ಗೌಡರು, ನಮ್ಮ ಸರ್ವಜ್ಞಗೌಡರು, ನಮ್ಮ ಸಹೋದರ ತೋಸಪ್ಪು, ಸೋಮು, ನಮ್ಮ ಮಲೆನಾಡು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳಲ್ಲಿ. ಇದೇ ರೀತಿಯಾಗಿ ಹುಸೇನು ಹೋದ ಸಲಿಗಿನ್ನ ಈ ಸಲ 2 ಪಟ್ಟು ಮಾಡ್ದಂಗಿದ್ದಾನೆ, ನಾನು ನೋಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿ ಅದನ್ನ ದೇವರು ಒಳ್ಳೇದು ಮಾಡಲಿ. ಮುಂದಕ್ಕೆ ಏನಾದರೂ ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಇರುತ್ತೆ ಅಂತೇಳಿ ನಾನು ಎಲ್ಲ ನಮ್ಮ ಹಿಂದೂ ಮುಸ್ಲಿಮವ್ರಿಗೆ ಬಾಯಿ ಅಂದಿದ್ದಕ್ಕೆ ಇನ್ನು ಮುಂದಿನ ರಂಜಾನ್ ಹಬ್ಬ, ಉಗಾದಿ ಹಬ್ಬ ಒಂದೇ ದಿನ ಬರೋ ಚಾನ್ಸಸ್ ಇದೆ. 2 ಹಬ್ಬಗಳು ಕೂಡ ನಾವು ಶುಭಾಶಯಗಳು ಹೇಳ್ತಾ ಎಲ್ಲ ಜನಾಂಗಕ್ಕೂ ನಾವು ಇವತ್ತು ನಮ್ಮನ್ನು ಕರೆಸಿ ಊಟ ಹಾಕಿದ್ದಕ್ಕೆ ಅವರು ಅವ್ರ ಕುಟುಂಬ ಚೆನ್ನಾಗಿ ದೇವ್ರು ಇಳ್ಳಿ ಅಲ್ಲ ಅಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿವಸ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ 1 ತಿಂಗಳಿಂದ ನಮ್ಮ ಮುಸಲ್ಮಾನ್ ಬಾಂಧವರು ಆಚರಿಸುತ್ತಿರುವ ರಂಜಾನ್ ಉಪವಾಸಗಳ ಪ್ರಯುಕ್ತ ಈ ದಿನ ಇಫ್ತಿಯಾರ್ ಕೂಟಕ್ಕೆ ನಮ್ಮ ಕನ್ನಡ ಸಂಘದ ಹುಸೇನ್ ನಮ್ಮನ್ನೆಲ್ಲರೂ ಇವತ್ತು ಇಫ್ತಿಯಾರ್ ಕೂಟಕ್ಕೆ ಕರೆದು ಪ್ರತಿ ವರ್ಷದಂತೆ ಕಳೆದ ವರ್ಷ ಕೂಡ ನಾನು ಬಂದಿದ್ದೆ. ಇದು 2ನೇ ವರ್ಷ ಅವರ ಆಹ್ವಾನದ ಮೇರೆಗೆ ಬರ್ತಾ ಇದ್ದೀನಿ. ಈ ಒಂದು ಪವಿತ್ರ ಹಬ್ಬದಲ್ಲಿ ಆತನು ಪ್ರತಿ ವರ್ಷನೂ ಕೂಡ ಎಲ್ಲ ಸರ್ವಧರ್ಮದವ್ರನ್ನು ಸರ್ವ ಜನಾಂಗದವ್ರನ್ನು ಕರೆದು ಇಫ್ತಿಯಾರ್ ಕೂಟ ಕೊಡುವಂತಹ ಒಂದು ಒಳ್ಳೆಯ ಅಭ್ಯಾಸವನ್ನು ಆತನು ಇಟ್ಕೊಂಡಿದ್ದಾನೆ. ಆತನ ಈ ಒಂದು ಅಭ್ಯಾಸವು ಎಲ್ರಿಗೂ ಬರಲಿ, ಎಲ್ಲ ಜನಾಂಗದವ್ರನ್ನು ಕರೆದು ಸೋದರತ್ವವನ್ನು ಬೆಳೆಸುವ ರೀತಿಯಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸುತ್ತಿರುವಂತಹ ನಮ್ಮ ಕನ್ನಡ ಸಂಘದ ಹುಸೇನ್ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹುಸೇನ್ ಅವರು ನಮ್ಮೂರ ಹುಡುಗ. ಆತನಿಗೂ ಆತನ ಕುಟುಂಬಕ್ಕೂ ಆ ದೇವರು ಅಲ್ಲ ಒಳ್ಳೇದು ಮಾಡಲಿ. ಮುಂದೆ ಇಂತಹವು 100 ಮಾಡುವಂಥ ಶಕ್ತಿ ಆತನಿಗೆ ದಯಪಾಲಿಸಲಿ. ರಾಜಕೀಯವಾಗಿ ಕೂಡ ಆತನಿಗೆ ಒಂದು ಪ್ರಾತಿನಿಧ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.